ಕನ್ನಡದಲ್ಲಿ ಪಾಸ್ ಮಾಡಿದ್ದಾರೆ UPSC ಏನು ಎಷ್ಟು ಖುಷಿ ಅನ್ಸುತ್ತೆ ಸರ್? ಅದ್ಭುತವಾದ ಖುಷಿ. ಕನ್ನಡ ಅಂದರೆ ಮಾತೃಭಾಷೆ. ಕನ್ನಡದಲ್ಲಿ ಎಕ್ಸಾಮ್ ಬರೀತಕ್ಕಂಥದ್ದು ನಮ್ಮ ಭಾಷೆಯನ್ನು ತುಂಬ ಒಂದು ಅಸ್ಖಲಿತವಾಗಿ ತುಂಬ ನಾವು ಅಂದುಕೊಂಡ ನಮ್ಮ ಭಾವನೆಗಳ ಭಾಷೆಯಾಗಿ ಪರಿವರ್ತನೆ ಮಾಡಲು ಸಾಧ್ಯ. ಇದು ಹೇಳೋದ್ರ ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಮಾಡೋದು ಅಷ್ಟು ಈಸಿ ಅಲ್ಲ. ಇದು ಒಂದು ರೀತಿಯಲ್ಲಿ ಹಿಮಾಲಯವನ್ನು ಹತ್ತಿದ ರೀತಿ ಅಷ್ಟು ಸಂಕಷ್ಟಗಳಿವೆ. ಕನ್ನಡ ಮೀಡಿಯಮಲ್ಲಿ ಕೋಚಿಂಗ್ ಇಲ್ಲ, ಕನ್ನಡ ಮೀಡಿಯಮಲ್ಲಿ ಆನ್ಸರ್ ಕ್ವಶನ್ಸ್ ಇಲ್ಲ, ಕನ್ನಡ ಮೀಡಿಯಮಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ, ಮೆಟೀರಿಯಲ್ಸ್ ಇಲ್ಲ, ಸಹಪಾಠಿಗಳೆಲ್ಲ ನಾನು ಒಬ್ಬನೇ ಸರ್ ಆಗಿರೋದು. ಏನಕ್ಕೆ? ಇಂಗ್ಲೀಷ್ ಮೀಡಿಯಮಲ್ಲಿ 1000 ಜನ ಸಿಗ್ತಾರೆ, ಕನ್ನಡ ಮೀಡಿಯಮಲ್ಲಿ ಸಿಗೋದು ಕಷ್ಟ. ಸೊ ಕನ್ನಡ ನಮಗೆ ಈಗ ಭಾವನಾತ್ಮಕ ವಿಷಯವಾಗಿದೆ. ಕನ್ನಡ ಅನ್ನದ ಭಾಷೆ ಆಗಬೇಕು ಅನ್ನೋದೇ ನನ್ನ ಕೋರಿಕೆ. ಇದು ಕೇಳಿದ್ರೆ ತುಂಬ ಖುಷಿ ಅನಿಸುತ್ತೆ, ಬಟ್ ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಈ ಕಷ್ಟ ನನ್ನ ಮುಂದಿನ ತಲೆಮಾರಿಗೆ ಬರಬಾರ್ದು. ಕನ್ನಡದಲ್ಲಿ ಮೆಟೀರಿಯಲ್ ಸಿಗಬೇಕು, ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇರಬೇಕು. ಸೊ ಈ ನಿಟ್ಟಿನಲ್ಲಿ ಆಚಾರ್ಯ ಅಕಾಡೆಮಿಯವರು ಕನ್ನಡದಲ್ಲೇ ಕೋಚಿಂಗ್ ಕೊಡ್ತಕ್ಕಂಥದ್ದು ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಸರ್ ಯಾವ ರೀತಿ ತಯಾರಿ ಮಾಡ್ಕೊಳ್ತೀರಿ ಸರ್? ದಿನಕ್ಕೆ ಎಷ್ಟು ಗಂಟೆ ಓದ್ತಿದ್ರಿ ಸರ್? ಇಲ್ಲಿ UPSC ಕ್ವಾಲಿಟಿ ಬೇಕಾಗುತ್ತೆ ರಾದರ್ ದೆನ್ ಕ್ವಾಂಟಿಟಿ. UPSC ಡಿಮ್ಯಾಂಡ್ ಏನು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ನಾನು ಏನಾಗುತ್ತೆ ಸರ್, ಈಗ ನಮಗೆ ಕ್ರಿಕೆಟ್ ಬಂದೋಬಸ್ತ್ ಆಗ್ತಾ ಇದೆ ಅಂದ್ಕೊಳ್ಳಿ, ಬಂದೋಬಸ್ತಲ್ಲಿ ಓದ್ತಾ ಇದ್ದೆ, ಮೊಬೈಲಲ್ಲಿ ಓದ್ತಾ ಇದ್ದೆ. ಸೊ ಎಲ್ಲೆಲ್ಲಿ ನನಗೆ ಓದೋಕ್ಕಾಗುತ್ತೆ ಅಲ್ಲಲ್ಲಿ ಓದ್ತಾ ಇದ್ದೆ ಡ್ಯೂಟಿ ಮಾಡೋ ಜೊತೆ. ಅದರ ಜೊತೆಗೆ ಸ್ವಲ್ಪ ನಮ್ಮ ಸೀನಿಯರ್ ಆಫೀಸರ್ ಸಹಕಾರವನ್ನು ಸಹ ನಾನು ಮೆಚ್ಕೊಂಡಿದ್ದೀನಿ. ಕೆಲವರು ಒಂದು 80% ನನಗೆ ಸಹಕಾರ ಮಾಡಿದ್ದಾರೆ, 20% ತುಳಿದಿದ್ದಾರೆ. ಸೊ ತುಳಿದವರು ನಮ್ಮವರೇ, ತುಳ್ಯಾರ್ದವರು ನಮ್ಮವರೇ ಸರ್, ಎಲ್ಲರೂ ನಮ್ಮವರೇ. ಸರ್ ಹೊಸದಾಗಿ UPSC ಪರೀಕ್ಷೆ ಬರೀಬೇಕು, ನಾವು IAS IPS ಆಗಬೇಕು ಅಂದ್ಕೊಳ್ಳೋಂಥ ಮಕ್ಕಳಿಗೆ ಏನು ಹೇಳ್ತೀವಿ ಸರ್? ಫಸ್ಟ್ ಅವ್ರಿಗೆ UPSC ಅಂದರೆ ಏನಂತ ತಿಳ್ಕೊಬೇಕು. ಸುಮ್ಮನೆ ಯೂಟ್ಯೂಬ್ ವೀಡಿಯೋ ನೋಡ್ಕೊಂಡು ಬರ್ತಕ್ಕಂಥದ್ದಲ್ಲ, ಸುಮ್ಮನೆ ಟಾಪರ್ಸ್ ವೀಡಿಯೋ ನೋಡ್ತಕ್ಕಂಥ ಬರೋದಲ್ಲ. ಬರಬೇಕು, ಏನು UPSC ಅರ್ಥ ಮಾಡ್ಕೊಳ್ಳಿ ಸರ್. ಗುರಿ ಇದೆ, ಗುರು ಇಲ್ಲ ಅಂದರೆ ಎಕ್ಸಾಮ್ ಕ್ಲಿಯರ್. ಇದು ಏನು ಸರ್ ಅಂತಂದರೆ ಆಲ್ ಓವರ್ ಇಂಡಿಯಾ ಎಕ್ಸಾಮ್ ಇದು. ಸೊ ಗುರಿ ಇದೆ, ಗುರುಗಳಿಲ್ಲ ಅಂತಂದರೆ ಆಗಲ್ಲ. ನಿಮ್ಮ ಗುರುಗಳು ಅದು ನಿಮ್ಮ ಅಣ್ಣ ಆಗ್ಬೋದು, ನಿಮ್ಮ ಸಂಬಂಧಿಕ ಆಗ್ಬೋದು, ಅಥವಾ ಸಕ್ಸಸ್ ಆಗಬೇಕು. ಗುರಿ ಮತ್ತು ಗುರು ಇದ್ದಾಗ ಮಾತ್ರ ಇದನ್ನು ನೀವು ಈಸಿಯಾಗಿ ಹೋಗಲು ಸಾಧ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.